ಶಾಲಾ ಮಕ್ಕಳನ್ನ ಸ್ವಾಗತಿಸಲು ಹೋಗಿದ್ದ ಬಿಇಒಗೆ ಅಲ್ಲಿನ ಸ್ಥಳೀಯರು ಧಮಕಿ ಹಾಕಿದ್ದಾರೆ. ತುಮಕೂರು ತಾಲೂಕಿನ ಬೆಳದರ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಇಒಗೆನೇ ಸ್ಥಳೀಯರು ಧಮಕಿ ಹಾಕಿದ್ಯಾಕೆ? ಕಲ್ಯಾಣ ಮಂಟಪಕ್ಕೆ ಬಂದಿದ್ದ ವ್ಯಕ್ತಿಯಿಂದ ಬಿಇಒಗೆ ಧಮಕಿ ಹಾಕಲಾಗಿದೆ. ಯಾಕಂದ್ರೆ ಅನಧಿಕೃತ ಕಲ್ಯಾಣ ಮಂಟಪದಿಂದ ಅಲ್ಲಿನ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಶಾಲೆಗೆ ಆಗ್ತಾ ಇರುವ ತೊಂದರೆಯನ್ನ ತಪ್ಪಿಸುವುದಕ್ಕೆ ಇಲ್ಲಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ತುಮಕೂರು ತಾಲೂಕಿನ ಬೆಳದರ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಇಲ್ಲಿ ಶಾಲೆ ಪಕ್ಕದಲ್ಲೇ ಅನಧಿಕೃತವಾಗಿ ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡಲಾಗಿದೆ. ಶಾಲೆಯ ಆವರಣವನ್ನ ಕಲ್ಯಾಣ ಮಂಟಪದ ಚಟುವಟಿಕೆಗಳಿಗೆ ದುರ್ಬಳಕೆ ಮಾಡಿಕೊಳ್ಳಲಾಗಿರುವಂಥದ್ದು. ಕಲ್ಯಾಣ ಮಂಟಪದ ಚಟುವಟಿಕೆಯಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಕಲ್ಯಾಣ ಮಂಟಪದಿಂದ ಮಕ್ಕಳ ಆಟದ ಮೈದಾನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಆಟದ ಮೈದಾನದಲ್ಲಿ ವಾಹನಗಳ ಪಾರ್ಕಿಂಗ್ಗೆ ಇಲ್ಲಿ ಉಪಯೋಗಿಸಲಾಗ್ತಾ ಇದೆ. ಅಂದರೆ ಕಲ್ಯಾಣ ಮಂಟಪಕ್ಕೆ ಬರೋರು ಶಾಲೆಯ ಆಟದ ಮೈದಾನದಲ್ಲಿ ಪಾರ್ಕ್ ಮಾಡಿ ಹೋಗ್ತಾರಂತೆ. ಶಾಲಾ ಮಕ್ಕಳಿಗೆ ಪ್ರಾರ್ಥನೆ ಮಾಡುವುದಕ್ಕೂ ಕೂಡ ಸ್ಥಳ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ. ರಸ್ತೆಯಲ್ಲೇ ಪ್ರಾರ್ಥನೆ ನಡೆಸ್ತಾ ಇದ್ದಾರೆ ಶಾಲಾ ಮಕ್ಕಳು. ಈ ಕಲ್ಯಾಣ ಮಂಟಪ ಅಂತಂದ್ರೆ ಅಲ್ಲಿ ವಾದ್ಯಗಳು, ಧ್ವನಿವರ್ಧಕಗಳು ಎಲ್ಲವೂ ಕೂಡ ಕೇಳಿಸುತ್ತೆ. ಇದರಿಂದ ಕೂಡ ಅಲ್ಲಿನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರುವಂತದ್ದು. ಪಾಠಶಾಲೆ ಬೆಳದರ, ಈ ಶಾಲೆ SDMC ಅಧ್ಯಕ್ಷ ಸರ್. ಈ ದಿನ ನಮ್ಮ ಶಾಲೆ ರಜಾ ಇದ್ದು ಓಪನ್ ಆಗಿತ್ತು. ಆ ಒಂದು ಕಾರಣ BO ಅವರು ಮಕ್ಕಳಿಗೆ ಒಂದು ಶುಭ ಕೋರೋದಕ್ಕೆ ಬೆಳದರ ಶಾಲೆಗೆ ವಿಸಿಟ್ ನೀಡಿರ್ತಾರೆ. ಈ ಬೆಳದರ ಶಾಲೆಗೆ ಬಂದಂಥ ಸಮಯದಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ಚೌಲ್ಟ್ರಿ ಇದೆ ಸರ್. ಆ ಚೌಲ್ಟ್ರಿ ಅವ್ರು ಮದುವೆ ಮಾಡ್ತಾ ಇರ್ತಾರೆ. ಈ ಬಗ್ಗೆ BO ಅವ್ರ ಗಾಡಿಯಲ್ಲಿ ಚೌಲ್ಟ್ರಿ ಮುಂದೆ ನಿಲ್ಲಿಸಿರ್ತಾರೆ. ಆಟದ ಮೈದಾನದಲ್ಲೇ, ಚೌಲ್ಟ್ರಿ ಅವ್ರಲ್ಲ ಜಾಗ ಅದು, ಕಲ್ಯಾಣ ಮಂಟಪದಲ್ಲ, ಆಟದ ಮೈದಾನದಲ್ಲೇ ನಿಲ್ಲಿಸಿರ್ತಾರೆ. ಯಾರೋ ಅವ್ರು ಅದರ್ಸೋದು ಚೌಲ್ಟ್ರಿ ಓನರು ಮತ್ತಿಬ್ಬರು ಬಂದು BO ಗಾಡಿ ಎತ್ತು ನಿಲ್ಲಿಂದ ಯಾಕೆ ನಿಲ್ಲಿಸಿದೆ ಅಂತ ಅವಾಜಿ ಶಬ್ದಗಳಿಂದ ಬೈದು ಅವ್ರ ಗಾಡಿ ಅಲ್ಲಿಂದ ಎತ್ತಿಸಿದ್ದಾರೆ. BO ಅವ್ರು ಕೂತು ಈ ದಿನ ಆ ಸ್ಪಾಟಲ್ಲಿ ಬಂದು ಅಂಥ ಸಿಚುವೇಷನಲ್ಲಿ ಆ ಜಾಗನ ನೋಡಿ ಮಕ್ಳು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು BO ನಾವು ಇಷ್ಟು ದಿವಸ ಹೇಳ್ತಾ ಇದ್ವಿ, ಅರ್ಥ ಆಗಿರಲಿಲ್ಲ. ಇವತ್ತು ತುಂಬ ನೀಟಾಗಿ ಅರ್ಥ ಆಗೈತೆ ಅಂದ್ಕೊಳ್ತೀನಿ ನಾನು. ಮತ್ತು ಈ ಆಟದ ಮೈದಾನಕ್ಕೆ ಕಾಂಪೌಂಡ್ ಮಾಡಿ ಅಂತ ಸುಮಾರು ನಾವು ಒಂದು 3-4 ವರ್ಷದಿಂದ ಹಿಂದೆ ಬಿದ್ದು ಮಾಡಿಸ್ತಾ ಇದ್ದೀವಿ, ಆದರೂ ಆಗ್ತಾ ಇಲ್ಲ. ಇವತ್ತು ಇದೆಲ್ಲ ಘಟನೆ ನಡೆದಿರೋದ್ರಿಂದ ಮಕ್ಕಳಿಗೆ ಬೈದಿರೋದು ಉಂಟು, ಮಕ್ಕಳಿಗೆ ಹೊಡೆದಿರೋದು ಉಂಟು. ಅಲ್ಲಿ ಮಕ್ಕಳೇ ಖುದ್ದು ಜಿಲ್ಲಾಧಿಕಾರಿಗಳ ಮುಂದೆ ಸಹ ಹೇಳಿದ್ದಾರೆ. ಮಕ್ಕಳು ಬಂದು ನಮ್ಗೆ ಈ ಥರ ತೊಂದರೆ ಆಗ್ತಾ ಇದೆ, ನಮ್ಗೆ ಈ ತೊಂದರೆಯಿಂದ ಆಚೆ ತೆಗೀರಿ, ನಮ್ಗೆ ಆಟ ಆಡೋದಕ್ಕಾಗಲಿ ಮತ್ತೊಂದು ಪಾಠ ಪ್ರವಚನಕ್ಕಿಲ್ಲಿ ಅವಕಾಶನೇ ಇಲ್ಲ, ಈ ಅವಕಾಶ ಮಾಡಿಕೊಡಿ ನಮಗೆ ಅಂತ ಮಕ್ಳು ಎಷ್ಟು ಬೇಡಿದ್ರು ಈವರೆಗೂ ಆಗಿಲ್ಲ. ಇವತ್ತು BO ಅವರು ಖುದ್ದು ಕಣ್ಣಾರ ನೋಡಿದ್ದಾರೆ. ಮುಂದಕ್ಕೆ ಇದ್ರ ಬಗ್ಗೆ BO ಅವರು ತುಂಬ ಗಂಭೀರವಾಗಿ ಕ್ರಮ ಕೈಗೊಳ್ಬೋದು ಅಂತ ನಾನು ಅಂದ್ಕೊಂಡು ನನಗೆ ಮಾತು ಮುಗಿಸ್ತೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೆಳದರ. ನೋಡಿ, ಶಾಲೆಯ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೇ ಇಲ್ಲಿ ಮೊದಲನೇ ತಪ್ಪು. ಸೊ ಹೀಗಾಗಿ BO ಬಂದಂತಹ ಸಂದರ್ಭದಲ್ಲಿ ಸ್ಥಳೀಯರು ಧಮಕಿಯನ್ನು ಹಾಕಿದ್ದಾರೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸರ್ಕಾರಿ ಶಾಲೆ ಇದೆ, ಸರ್ಕಾರಿ ಶಾಲೆಯ ಪಕ್ಕದಲ್ಲೇ ಕಲ್ಯಾಣ ಮಂಟಪ ನಿರ್ಮಾಣವಾಗಿದ್ದು ಅದರಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಮಕ್ಕಳ ಆಟದ ಮೈದಾನವನ್ನು ಕಸಿದುಕೊಳ್ಳಲಾಗಿದೆ. ಮಕ್ಕಳಿಗೆ ಸರಿಯಾಗಿ ಪ್ರಾರ್ಥನೆ ಮಾಡೋದಕ್ಕೂ ಕೂಡ ಈಗ ಸ್ಥಳ ಇಲ್ಲ. ಯಾರಾದರೂ ಶಾಲೆಯ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಕಟ್ಟೋದಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾರಾ? ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಪರ್ಮಿಷನ್ ಕೊಟ್ಟಿದ್ದಾದ್ರೂ ಯಾರು? ಸದ್ಯಕ್ಕೆ ಇವಾಗ ಏನ್ ತೀರ್ಮಾನ ತೆಗೆದುಕೊಳ್ಬೇಕು ಅಂತಿದ್ದಾರೆ ಗ್ರಾಮಸ್ಥರು ಎಲ್ಲರೂ ಕೂಡ? ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ಇವತ್ತು 2025-26ನೇ ಸಾಲಿನ ಶೈಕ್ಷಣಿಕ ತರಗತಿಗಳು ಇಂದಿನಿಂದ ಆರಂಭವಾಗಿದ್ದಾವೆ. ಶಾಲಾ ಮಕ್ಕಳು ಸಹಿತ ಇವತ್ತು ಸಂತಸದಿಂದ ಶಾಲೆಗೆ ವಾಪಸ್ ಮರಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನು ಶಾಲಾ ಮಕ್ಕಳನ್ನ ಸ್ವಾಗತಿಸ್ಲಿಕ್ಕೆ ಅಂತ ಹೇಳಿ ಇಲ್ಲಿ ತುಮಕೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ BO ಹನುಮಂತರಾಯಪ್ಪ ಅವರು ಕೂಡ ಈ ಒಂದು ತುಮಕೂರು ತಾಲೂಕಿನ ಬೆಳದರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ಇವರಿಗೆ ಅವರ ಕಾರನ್ನ ಒಂದು ಶಾಲಾ ಆವರಣದ ಎದುರಿನಲ್ಲಿ ಒಂದು ರಸ್ತೆಯಲ್ಲಿ ನಿಲ್ಲಿಸಿರ್ತಾರೆ. ಈ ಸಂದರ್ಭದಲ್ಲಿ ಇವರಿಗೆ ಅಲ್ಲಿಯ ಸ್ಥಳೀಯರು ಕಲ್ಯಾಣ ಅಂತ ಓನರ್ ಮಾಲೀಕರಿದ್ದಾರೆ, ಅವರ ಕಡೆಯವರು BOಗೆ ಒಂದು ಧಮಕಿ ಹಾಕಿರ್ತಕ್ಕಂಥದ್ದು. ಎದುರುಗಡೆ ಕಾರನ್ನ ನಿಲ್ಸಿದ್ದೀರಿ, ತೆಗೀರಿ ಅಂತಕ್ಕಂಥದ್ದಾಗಿ ಧಮಕಿ ಹಾಕ್ತಾರೆ. ಆದ್ರೆ ವಾಸ್ತವವಾಗಿ ಆ ಒಂದು ಸ್ಥಳ ಜಾಗ ಏನಿದೆ ಇದು ಒಂದು ಸರ್ಕಾರಿ ಶಾಲೆಗೆ ಸೇರಿರ್ತಕ್ಕಂಥದ್ದು. ಹೀಗಾಗಿ ಇವರು ದಬ್ಬಾಳಿಕೆಯಿಂದ ಸರ್ಕಾರಿ ಶಾಲೆಯ ಒಂದು ಆಸ್ತಿಯನ್ನ
ದುರುಪಯೋಗ ಪಡಿಸ್ಕೊಳ್ತಿರೋದಲ್ದಲೆ ಒಂದು ಬಿಇಒಗೆ ಈ ಒಂದು ರೀತಿಯಲ್ಲಿ ದಬ್ಬಾಳಿಕೆಯನ್ನ ನಡೆಸಿ ಒಂದು ದೌರ್ಜನ್ಯವನ್ನ ನಡೆಸಿರ್ತಕ್ಕಂಥದ್ದು. ಏನು ಈ ಶಾಲೆಗೆ ಏನು ಒಂದು 2.5 ಎಕರೆಯನ್ನ ಸರ್ಕಾರಿ ಒಂದು ಜಾಗವನ್ನ ಸರ್ಕಾರ ಮಂಜೂರು ಮಾಡಿ ಒಂದು ಆಟದ ಮೈದಾನಕ್ಕೆ ಒಂದು ಮೀಸಲಾಗಿಟ್ಟಿರುತ್ತೆ. ಆದ್ರೆ ಇಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ಈ ಒಂದು ಸರ್ಕಾರಿ ಶಾಲೆಯ ಪಕ್ಕದಲ್ಲಿ ಒಂದು ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡಿದ್ದಾನೆ. ಈ ಕಲ್ಯಾಣ ಮಂಟಪ ಏನಿದೆ ಇದು ಕೂಡ ಒಂದು ಕನ್ವರ್ಷನ್ ಆಗದಲೆ ಇಲ್ಲಿಗಲ್ ಆಗಿ ಈ ಒಂದು ಜಾಗದಲ್ಲಿ ಮನೆಗೆ ಅಂತ ಹೇಳಿ ಒಂದು ಗ್ರಾಮ ಪಂಚಾಯತಿಯಿಂದ ಒಂದು ಪರ್ಮಿಷನ್ ತಗೊಂಡು ಆ ಮನೆ ಜಾಗದಲ್ಲಿ ಒಂದು ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಕಲ್ಯಾಣ ಮಂಟಪಕ್ಕೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಮಾಡಿಲ್ಲ. ಅನಧಿಕೃತವಾಗಿ ಈಗ ಒಂದು ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡಿ ಈ ಒಂದು ಏನು ಎದುರುಗಡೆನೆ ಇರ್ತಕ್ಕಂತ ಏನು ಸರ್ಕಾರಿ ಶಾಲೆ ಒಂದು 8 ಅಡಿ ಒಂದು ಡಿಸ್ಟೆನ್ಸ್ ಅಲ್ಲಿ ಈ ಒಂದು ಸರ್ಕಾರಿ ಶಾಲೆ ಇದೆ. ಈ ಶಾಲೆಯ ಒಂದು ಏನು ಆಟದ ಮೈದಾನ ಏನಿದೆ ಇದನ್ನ ಸಂಪೂರ್ಣವಾಗಿ ಕಲ್ಯಾಣ ಮಂಟಪಕ್ಕೆ ಒಂದು ದುರುಪಯೋಗನ ಪಡಿಸ್ಕೊಳ್ತಾ ಇದ್ದಾರೆ. ಏನು ಕಲ್ಯಾಣ ಮಂಟಪಕ್ಕೆ ಬರ್ತಕ್ಕಂತ ಏನು ಕಾರುಗಳು ಏನಿರ್ತವೆ ಈ ಕಾರುಗಳನ್ನ ಒಂದು ಶಾಲಾ ಮೈದಾನದೊಳಗಡೆ ನಿಲ್ಲಿಸ್ಲಿಕ್ಕೆ ಈ ಒಂದು ಮೈದಾನವನ್ನ ಬಳಕೆ ಮಾಡ್ಕೊಳ್ತಿರ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಈ ಒಂದು ಆಟದ ಮೈದಾನದಲ್ಲಿ ಆಟಾಡ್ಲಿಕ್ಕೂ ಸಹಿತ ಜಾಗ ಇರೋದಿಲ್ಲ. ಜೊತೆಗೆ ಇಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೂ ಸಹಿತ ಇಲ್ಲಿ ಮಕ್ಕಳಿಗೆ ಜಾಗ ಇಲ್ದಲೆ ಒಂದು ರಸ್ತೆಯಲ್ಲಿ ಒಂದು ಪ್ರಾರ್ಥನೆ ಮಾಡುವಂತ ಸನ್ನಿವೇಶ ಮಕ್ಕಳಿಗೆ ಎದುರಾಗಿರ್ತಕ್ಕಂಥದ್ದು ಮತ್ತು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಬರ್ತಕ್ಕಂತ ಕಾರುಗಳು ಒಂದು ಮಕ್ಕಳ ಪಕ್ಕದಲ್ಲೇ ಒಂದು ಸಾಗುವಂತ ಸನ್ನಿವೇಶಗಳನ್ನು ಕೂಡ ದೃಶ್ಯಗಳಲ್ಲಿ ನೀವು ನೋಡ್ಬೋದು. ಇಂತಹ ಸಂದರ್ಭ ಮಕ್ಕಳು ಎದುರಿಸ್ತಾ ಇದ್ದಾರೆ. ಜೊತೆಗೆ ಈ ಕಲ್ಯಾಣ ಮಂಟಪದಲ್ಲಿ ಏನ್ ಕಾರ್ಯಕ್ರಮಗಳು ಮದುವೆ ಮುಂಜಿಗಳು ನಡೀತಾ ಇರ್ತವೆ ಈ ಸಂದರ್ಭದಲ್ಲಿ ಏನು ಅಲ್ಲಿಯ ಒಂದು ಏನು ವಾದ್ಯಗಳು ಗೋಷ್ಠಿಗಳೇನಿರುತ್ತೆ ಮತ್ತೆ ಈ ಒಂದು ಏನು ಧ್ವನಿವರ್ಧಕಗಳನ್ನು ಬಳಸ್ತಾರೆ. ಇದರಿಂದ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಲ್ಲಿನ ವಿದ್ಯಾಭ್ಯಾಸಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಏನು ಇತ್ತೀಚೆಗೆ ಏನು ಕಳೆದ ಬಾರಿ ಒಂದು ವಾರ್ಷಿಕ ಪರೀಕ್ಷೆಯನ್ನ ಬರೀತಾರೆ. ಆ ಸಂದರ್ಭದಲ್ಲೂ ಕೂಡ ಒಂದು ಜೋರಾಗಿ ಒಂದು ಧ್ವನಿವರ್ಧಕಗಳು ಮತ್ತು ವಾದ್ಯಗಳನ್ನ ಗೋಷ್ಠಿಗಳನ್ನ ನಡೆಸುವಂತ ಸಂದರ್ಭದಲ್ಲೂ ಕೂಡ ಮಕ್ಕಳು ಆ ಒಂದು ಸದ್ದಿನಲ್ಲೇ ಒಂದು ಎಕ್ಸಾಮ್ ಅನ್ನು ಕೂಡ ಫೇಸ್ ಮಾಡ್ತಾರೆ. ಇದರಿಂದ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಕುಂಠಿತ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ಬಾರಿ ಅಲ್ಲಿನ SDMC ಅಧ್ಯಕ್ಷರು ಮತ್ತು ಸ್ಥಳೀಯರು ಒಂದು ದೂರನ್ನ ಕೊಟ್ಟಿದ್ದಾರೆ. ಈ ಒಂದು ಕಲ್ಯಾಣ ಮಂಟಪವನ್ನು ಅನಧಿಕೃತವಾಗಿ ಇದು ಏನು ನಿರ್ಮಾಣ ಮಾಡಲಾಗಿದೆ. ಈ ಕೂಡಲೇ ಇದನ್ನು ತೆರವುಗೊಳಿಸಬೇಕು ಮತ್ತು ಇಲ್ಲಿ ಒಂದು ಶಾಲೆಯ ಸುತ್ತ ಒಂದು ಕಾಂಪೌಂಡ್ ಅನ್ನ ಹಾಕಿ ಯಾವುದೇ ಒಂದು ವಾಹನಗಳು ಖಾಸಗಿ ವಾಹನಗಳು ಬರಬಾರ್ದು ಅಂತಕ್ಕಂಥದ್ದಾಗಿ ಒಂದು ನಿರ್ಬಂಧ ಹೇರಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡಿದ್ದಾರೆ. ಆದ್ರೆ ಈವರೆಗೂ ಕೂಡ ಶಿಕ್ಷಣ ಇಲಾಖೆ ಈ ಬಗ್ಗೆ ಒಂದು ಕ್ರಮ ಕೈಗೊಂಡಿರಲಿಲ್ಲ. ಆದ್ರೆ ಇವತ್ತು ಏನು BEOನೇ ಖುದ್ದಾಗಿ ಒಂದು ಸ್ಥಳಕ್ಕೆ ಹೋಗಿ ಮಕ್ಕಳನ್ನ ಬರಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಅವರಿಗೆ ಇವತ್ತಿನ ಒಂದು ವಾಸ್ತವ ಸ್ಥಿತಿ ಅಲ್ಲಿ ಯಾವ ರೀತಿ ದಬ್ಬಾಳಿಕೆ ನಡೀತಾ ಇದೆ ಸರ್ಕಾರಿ ಶಾಲೆ ಮೇಲೆ ಅಂತಕ್ಕಂಥದ್ದು ಇವತ್ತು ಅವ್ರಿಗೆ ಒಂದು ನಿದರ್ಶನ ಕಂಡು ಬಂದಿರತಕ್ಕಂಥದ್ದು. ಅವ್ರ ಮೇಲೆ ಈ ರೀತಿ ದಬ್ಬಾಳಿಕೆ ನಡೆದಿರ್ತಕ್ಕಂಥದ್ದು ಈಗ ತಿಳಿದು ಬಂದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಾದ್ರೂ ಒಂದು BEO ಈ ಬಗ್ಗೆ ಒಂದು ಎಚ್ಚೆತ್ತುಕೊಂಡು ಒಂದು ಕ್ರಮ ಕೈಗೊಳ್ತಾರ ಅಂತಕ್ಕಂಥದ್ದಾಗಿ ಒಂದು ಕಾದ್ ನೋಡ್ಬೇಕಾಗಿದೆ ಮಧುಬಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಅಲ್ಲಿನ ಕಲ್ಯಾಣ ಮಂಟಪವನ್ನು ಈಗ ಸ್ಥಳಾಂತರಗೊಳಿಸಲೇಬೇಕು. ಏನು ಮಾಡೋದಕ್ಕಾಗೋದಿಲ್ಲ. ಮೊದಲೇದಾಗಿ ಪರ್ಮಿಷನ್ ಕೊಟ್ಟಿರೋದು ಅಧಿಕಾರಿಗಳ ತಪ್ಪು. ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು. ಶಾಲೆಯ ಪಕ್ಕದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಪರ್ಮಿಷನ್ ಕೊಡ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಅದು ಮೊದಲನೇ ತಪ್ಪು. ಈಗ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಡಿಸ್ಟರ್ಬ್ ಆಗುತ್ತೆ. ಈಗ ಕಲ್ಯಾಣ ಮಂಟಪ ಅಂದಾಗ ಅಲ್ಲಿನ ವಾದ್ಯಗಳು, ಧ್ವನಿವರ್ಧಕಗಳು, ಸಂಗೀತ ವಾದ್ಯಗಳು ಇದ್ಯಾವುದು ಸದ್ದು ಬರೋದೇ ಇಲ್ವಾ? ಖಂಡಿತ ಬಂದೇ ಬರುತ್ತೆ. ಸೊ ಹೀಗಾಗಿ ಇದರಿಂದ ಅಲ್ಲಿನ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗುತ್ತೆ. ಅದು ಸಾಲದು ಅಂತ ಹೇಳಿ ಕಲ್ಯಾಣ ಮಂಟಪಕ್ಕೆ ಬರುವಂತಹ ವಾಹನಗಳೆಲ್ಲವೂ ಕೂಡ ಶಾಲೆಯ ಮೈದಾನದಲ್ಲೇ ಪಾರ್ಕಿಂಗ್ ಮಾಡ್ತಾರೆ ಅಂತಂದರೆ ಶಾಲಾ ಮೈದಾನ ಇರೋದೇನಕ್ಕೆ? ಸಂಬಂಧಪಟ್ಟ ಅಧಿಕಾರಿಗಳು ಇದೆಲ್ಲ ಗೊತ್ತಿದ್ರೂ ಕೂಡ ಏನು ಮಾಡ್ತಾ ಇದ್ದಾರೆ? ಶಾಲಾ ಆಡಳಿತ ಮಂಡಳಿ ಈ ಬಗ್ಗೆ ದೂರು ಕೊಟ್ಟಿದ್ರೂ ಕೂಡ ಯಾಕೆ ಕ್ಯಾರೆ ಅಂತ ಇಲ್ಲ? ಸೊ ಎಲ್ಲ ಪ್ರಶ್ನೆಗಳು ಕೂಡ ಮೂಡಿ ಬರುತ್ತೆ. ಆದಷ್ಟು ಬೇಗ ಈ ಕುರಿತು ಕ್ರಮವನ್ನು ತೆಗೆದುಕೊಂಡು ಇದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕಾಗಿದೆ. ಸದ್ಯಕ್ಕೆ ಶಾಲಾ ಮಕ್ಕಳಿಗಾಗ್ತಾ ಇರುವ ತೊಂದರೆಯನ್ನು ತಪ್ಪಿಸೋದಕ್ಕೆ ಅಲ್ಲಿನ ಸಾರ್ವಜನಿಕರು ಕೂಡ ಆಗ್ರಹಿಸಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ BEO ಆಗಿರುವಂತಹ ಹನುಮಂತರಾಯಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ವಿಚಾರ ಗೊತ್ತೇ ಇದೆ ಸರ್ ನಿಮಗೆ. ಶಾಲೆ ಪಕ್ಕದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಆಗಿದೆ ಅಂತಂದ್ರೆ ಏನ್ ಸರ್ ಇದು? ಮೇಡಮ್ ಅದು ಗ್ರಾಮ ಪಂಚಾಯತಿಯವರು ಖಾಸಗಿ ಇದು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದ್ದಾರೆ.
ನಮ್ಮ ಶಾಲಾ ಆವರಣದಲ್ಲಿ ಅವರು ಓಪನಿಂಗ್ ಮಾಡ್ಕೊಂಡಿದ್ದಾರೆ. ಹ್ಮ್ ಇದು ಸಾಕಷ್ಟು ದಿನಗಳಿಂದ ಇದಿದೆ, ಗಲಾಟೆಯಲ್ಲಿದೆ. ಅಲ್ಲಿ ಮದುವೆ ಇವು ಎಲ್ಲ ನಡೀತವೆ. ಆ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತದೆ. ಹೌದು. ನಾವು ಅದಕ್ಕೆ ಪೊಲೀಸ್ ಭದ್ರತೆ ಎಲ್ಲ ಮಾಡ್ತಾ ಇದ್ದೀವಿ. ಇವತ್ತು ನಾನು ಕೂಡ ಶಾಲೆ ಪ್ರಾರಂಭೋತ್ಸವಕ್ಕೆ ಹೋಗಿದ್ದೆ. ನಮ್ಗೆ ಅದು ಇವ್ರ ಮದುವೆ ಇವತ್ತು ನಡೆಯೋದು ಮಾಹಿತಿ ಆ ಊರ್ನವ್ರಾಗ್ಲಿ, ನಮ್ಮ ಶಾಲೆ SDMC ಅವ್ರಿಗಾಗ್ಲಿ ಮತ್ತೆ ನಮ್ಮ ಹೆಡ್ ಮಾಸ್ಟರ್ಗಾಗ್ಲಿ ಗೊತ್ತಿಲ್ಲ. ನಾವು ಶಾಲೆ ಪ್ರಾರಂಭೋತ್ಸವಕ್ಕೆ ಹೋಗಿದ್ವಿ. ಮಕ್ಕಳಿಗೆ ಬಟ್ಟೆ ಪುಸ್ತಕ ಸಮವಸ್ತ್ರ ಎಲ್ಲ ಕೊಟ್ಟು ಬರಮಾಡ್ಕೊಂಡ್ವಿ, ಹೂಗುಚ್ಚ ನೀಡ್ಕೊಂಡು. ಆ ಸಂದರ್ಭದಲ್ಲಿ ಒಂದು ಮದುವೆ ನಡೀತಾ ಇತ್ತು. ಅವರು ನಾವು ಸಾಕಷ್ಟು ಸಾರಿ ಪೊಲೀಸ್ನವರಿಗೆ ಭದ್ರತೆಗೆ ಬರೆದ್ರು ಕೂಡ ಇವತ್ತು ಅವ್ರಿಗೆ ಮಾಹಿತಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅವರು ಬಂದಿಲ್ಲ, ನಡೀತಾ ಇತ್ತು. ಹಂಗಾಗಿ ಅಲ್ಲಿ ಇದು ನಾವು ಸಮಸ್ಯೆ ಇದ್ದೇ ಇದೆ ಮೇಡಮ್. ಅದನ್ನ ಬಗೆಹರಿಸಕ್ಕೆ ಮೇಲಧಿಕಾರಿಗಳಿಗೆಲ್ಲ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಏನ್ ಹೇಳ್ತಾ ಇದ್ದಾರೆ ಮೇಲಾಧಿಕಾರಿಗಳು? ಈ ಕಲ್ಯಾಣ ಮಂಟಪ ನಿರ್ಮಾಣ ಆಗಿದ್ದು ಯಾವಾಗ ಅಂತ? ಮೇಡಮ್ ಇಲ್ಲಿ ಸುಮಾರು ವರ್ಷಗಳಿಂದ ಆಗಿದೆ, ಹಿಂದೆ. ಅದು ಎಕ್ಸಾಕ್ಟ್ ನಮಗೆ ಗೊತ್ತಿಲ್ಲ. ಅಂದ್ರೆ ಸುಮಾರು ವರ್ಷಗಳಿಂದ ಶಾಲೆ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಇದೆಯಾ? ಇದೆ ಮೇಡಮ್, ಇದೆ. ಬೆಳ್ದರ ಇದು ಕಲ್ಯಾಣ ಮಂಟಪ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಸುಮಾರು ಅದು ಕಲ್ಯಾಣ ಮಂಟಪ ಇದೆಯಲ್ಲ ಶಾಲೆ ಮಗ್ಳಲ್ಲಿ, ಎಷ್ಟು ವರ್ಷ ಆಗಿರ್ಬೋದು ಅಂದಾಜು ಸರ್? ಅಂದಾಜು ಒಂದ 10 ವರ್ಷ ಆಗಿದೆ ಮೇಡಮ್, ಹೆಚ್ಚು ಕಡಿಮೆ. ಓಕೆ. ಹಾಗಾಗಿ ನಾವು ಕಾಂಪೌಂಡ್ ನಿರ್ಮಾಣಕ್ಕೆ ನಾವು ಸಾಕಷ್ಟು ಅನುದಾನ ಕೇಳಿದೀವಿ ನಾವು ಮೇಲಧಿಕಾರಿಗಳಿಗೆ. ಆ ಅನುದಾನ ಬಿಡುಗಡೆ ಆಗಿಲ್ಲ. ಈಗ ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ನಮ್ಮ DDPM ಮೂಲಕ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಶಾಲಾ ಕಾಂಪೌಂಡ್ ನಿರ್ಮಾಣ ಅಲ್ಲ, ಅಲ್ಲಿ ಕಲ್ಯಾಣ ಮಂಟಪನೇ ಇರಬಾರ್ದು, ಶಾಲೆ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಇದೆ ಅಂತಂದ್ರೆ ಅದಕ್ಕೆ ಮೇಡಮ್ ನಾವೇನ್ ಮಾಡ್ತೀವಿ, ನಾವು ನಮ್ಮ ಕಾಂಪೌಂಡ್ ನಿರ್ಮಾಣ ಮಾಡಿದ್ರೆ ಅವರು ಕಲ್ಯಾಣ ಮಂಟಪಕ್ಕೆ ದಾರಿನೇ ಇರಲ್ಲ ಮೇಡಮ್. ಹಾಗಾಗಿ ನಾವು ನಮ್ ಕಾಂಪೌಂಡ್ ಶಾಲಾ ಆವರಣದ ಸುತ್ತಲೂ ನಾವು ಕಾಂಪೌಂಡ್ ಮಾಡ್ಕೊಂಡ್ರೆ ಅವ್ರ ಕಲ್ಯಾಣ ಮಂಟಪಕ್ಕೆ ದಾರಿನೇ ಇರೋದಿಲ್ಲ. ಹಾಗಾಗಿ ಅವ್ರ ಪರ್ಯಾಯ ಬೇರೆ ಮಾಡ್ಕೊಳ್ತಾರೆ. ಈ ನಾವು ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡ್ರೆ ನಮ್ಮ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳಿಗೆ ಏನು ತೊಂದರೆ ಆಗಲ್ಲ. ಹಾಗಾಗಿ ಆ ಕಾಂಪೌಂಡ್ ನಿರ್ಮಾಣ ಮಾಡಿ ಅಂತ ಹೇಳಿ ಲೋಕಾಯುಕ್ತರು ಕೂಡ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಮೇಡಮ್. ತಹಸೀಲ್ದಾರ್ಗೆ ಮತ್ತು ತಾಲೂಕ್ ಪಂಚಾಯತ್ ಇಒಗೆ ನಮ್ಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ಅನುದಾನಕ್ಕೆ ನಾವು ಬರೆದಿದ್ದೇವೆ. ನಮ್ ಸರ್ಕಾರದಲ್ಲಿ ಅಷ್ಟು ಮೊತ್ತದ ದುಡ್ಡು ಕೊಡಕ್ಕಲ್ಲ ಅಂತ ಹೇಳಿ ನಮ್ಮ ಇಲಾಖೆಯಿಂದ ಪ್ರಸ್ತಾವನೆ ತಿರಸ್ಕಾರ ಆದ ಹಿನ್ನೆಲೆಯಲ್ಲಿ ಆ ಗ್ರಾಮ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ನಿಧಿಗಳು ಅಥವಾ CSR ನಿಧಿ ಕೋಆರ್ಡಿನೇಷನ್ ಮಾಡ್ಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿ ಅಂತ ಹೇಳಿ ನಮ್ಗೆ ಡೈರೆಕ್ಷನ್ ಬಂದಿದೆ ಮೇಡಮ್ ಲೋಕಾಯುಕ್ತರ ಕಡೆ, ನಮ್ಮ ಮೇಲಧಿಕಾರಿಗಳಿಂದ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಮೇಡಮ್. ಆ ಶಾಲೆ ತೊಂದರೆ ಆದಂತ ಸಂದರ್ಭದಲ್ಲಿ ನಾವು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಅಲ್ಲಿ ಸೂಕ್ತ ಬಂದೋಬಸ್ತ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಮೇಡಮ್. ಬಟ್ ಇವತ್ತು ಹೋಗಿದ್ದಂತ ಸಂದರ್ಭದಲ್ಲಿ ನಮ್ಮ ಅಲ್ಲಿ ಮದುವೆ ಆಗೋದು ನಮ್ಗೆ ಗೊತ್ತಿಲ್ಲ. ನಮ್ಮ ಊರ್ನವರಾಗ್ಲಿ ಹೇಳಿಲ್ಲ, ನಮ್ಗೆ SDMC ಅವ್ರಾಗ್ಲಿ ಹೇಳಿಲ್ಲ. ನಾವು ಅನಿವಾರ್ಯ ನಾವು ಶಾಲಾ ಪ್ರಾರಂಭೋತ್ಸವ ಹೋದಾಗ ಒಳ್ಳೇದಾಯ್ತು ಹೇಳ್ದೆ ಇರೋದೆ. ನಿಮ್ಗೆ ಅಲ್ಲಿನ ಪರಿಸ್ಥಿತಿ ಚಿತ್ರಣ ನೀವೇ ಕಣ್ಣೆದುರೇ ನೋಡಿದ್ರಲ್ಲ, ಮಕ್ಕಳಿಗೆ ಏನೇನು ತೊಂದರೆ ಆಗ್ತಾ ಇದೆ ಅಂತ. ಓಕೆ ಸರ್, ಫೈನಲಿ ಆದಷ್ಟು ಬೇಗ ಶಾಲಾ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿ ನಾವು ಈ ಕುರಿತು ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾನೆ ಇರ್ತೀವಿ. ಹಾಗೆ ಆದಷ್ಟು ಬೇಗ ಕಲ್ಯಾಣ ಮಂಟಪವನ್ನ ಸ್ಥಳಾಂತರಗೊಳಿಸೋ ಕಾರ್ಯ ಕೂಡ ಆಗ್ಲಿ. ಸೊ ನಿಮ್ಮಿಂದ ಅಟ್ಲೀಸ್ಟ್ ಮಕ್ಕಳಿಗೆ ಒಂದು ಒಳ್ಳೆ ಕಾರ್ಯ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.